ದ ಕಿಂಗ್ ಕೊಹ್ಲಿ ಈಸ್ ಬ್ಯಾಕ್. ನಮಸ್ಕಾರ ಎಲ್ಲರಿಗೆ, ಸಿದ್ದರಾಮಯ್ಯ ಸರ್ ಮಾತಾಡ್ತಿರೋದು. ಕುಶಲವೇ, ಕ್ಷೇಮವೇ, ಸೌಖ್ಯವೇ? ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರನ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಖುಷಿಗೆ ಸಬ್ಸ್ಕ್ರೈಬ್ ಬಟನ್ ರಟ್ಟಿ ಹೋಗ್ಬೇಕು, ಹಾಳಾಗಿ ಹೋಗ್ಬೇಕು, ಧ್ವಂಸ ಮಾಡಿ ಹಾಕಿ ಸಬ್ಸ್ಕ್ರೈಬ್ ಬಟನ್. ನೀವು ಸಬ್ಸ್ಕ್ರೈಬ್ ಮಾಡಿರೋದಿದ್ರೆ ಮಾತ್ರ, ಅನ್ಸಬ್ಸ್ಕ್ರೈಬ್ ಎಲ್ಲ ಮಾಡೋದು ಬೇಡ. ಇಂಡಿಯಾ ವರ್ಸಸ್ ಪಾಕಿಸ್ತಾನ ಮ್ಯಾಚ್ ಅನ್ನು ಭಾರತ ನಿರಾಯಾಸವಾಗಿ ಒಂದು ಚೂರು ಸಹ ಬೆವರು ಹರಿಸ್ತದೆ. ಅಂದರೆ ದುಬೈದು ಅಷ್ಟು ಭಯಂಕರ ಹೀಟ್ ಇದ್ರೆ ಸಹ ಏನು ನಿರಾಯಾಸವಾಗಿ ವಿನ್ ಆದರು. ನಾನು ಪ್ರಿವ್ಯೂ ವಿಡಿಯೋದಲ್ಲಿ ಹೇಳಿದ ಹಾಗೆ ಕಾಂಪಿಟೇಷನ್ನೇ ಇರುವುದಿಲ್ಲ ಅಂತ ಹೇಳಿದೆ. ಯಾಕಂತಂದರೆ ಒಂದು ಚೊತ್ತೆ ಟೀಮು ಪಾಕಿಸ್ತಾನದ ಪ್ರೆಸೆಂಟ್ ಟೀಮ್ ಏನಿದೆ, ಒಂದು ಡಬ್ಬ ಟೀಮು. ಇದೇ ಕಟ್ಟು ಸತ್ಯ. ಇವತ್ತೇನು ಕಾಂಪಿಟೇಷನ್ ಇರೋದಿಲ್ಲ, ಭಾರತ ಆರಾಮ್ಸೆ ವಿನ್ ಆಗ್ತದೆ. ನಾನು ಓವರ್ ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದೇನೆ, ಭಾರತ ವಿನ್ ಆಗ್ತದೆ ಅಂತ. ಈಸಿ ವಿಕ್ಟ್ರಿ. ಭಾರತ ಸೆಮಿಫೈನಲ್ಗೆ, ಪಾಕಿಸ್ತಾನ ಮನೆಗೆ. ಮನೆಯಲ್ಲೇ ಇದ್ದಾರಲ್ಲ ಪಾಕಿಸ್ತಾನ, ಇನ್ನೆಲ್ಲಿ ಮನೆಗೆ ಹೋಗುದು? ಬಟ್ ಏನು ಗೊತ್ತು, ಮನೆಗೆ ಅಂದರೆ ವಾಪಸ್ ಪಾಕಿಸ್ತಾನಕ್ಕೆ ಹೋಗುದು. ಯಾಕಂದರೆ ದುಬೈಗೆ ಬಂದಿದ್ರು ಅವರು, ಹೋಸ್ಟ್ ನೇಷನ್ ಯಾವ ಥರ ನೋಡಿ, ಒಂದು 4 ದಿನದಲ್ಲಿ ಅವ್ರದ್ದು ಟೂರ್ನಮೆಂಟೇ ಮುಗ್ದೋಯ್ತು. ಅವರೇ ಹೋಸ್ಟ್ ನೇಷನ್ 99.99% ಟೂರ್ನಮೆಂಟ್ ಇಂದನೇ ಔಟ್. ಅವ್ರು ಅಂದರೆ ಪಾಕಿಸ್ತಾನದಿಂದ ದುಬೈಗೆ ಯಾಕೆ ಹಾರಿದಂತಂದ್ರೆ ಫ್ರೀ ಪಾಯಿಂಟ್ ಭಾರತಕ್ಕೆ ಕೊಡ್ಲಿಕ್ಕೆ. ಈಗ ವಾಪಸ್ ಬೇಜಾರಲ್ಲಿ ಅವರ ಮನೆಗೆ ಹೋಗ್ಬೇಕು. ದುಬೈಯಲ್ಲಿ ನಮ್ದು ಕಂಟಿನ್ಯೂ ಆಗ್ತದೆ, ನಾವು ಸೆಮಿಫೈನಲ್ಗೆ ಹೋಗ್ತೇವೆ, ದುಬೈಲಿ ಆಡ್ತೇವೆ, ಫೈನಲ್ಸ್ ನಾವೇ ವಿನ್ ಆಗ್ತೇವೆ ಹೋಪ್ಫುಲಿ. ಬಟ್ ವಾಟ್ ಅ 100 ವಿರಾಟ್ ಕೊಹ್ಲಿ ಅವರ 100 ಸೂಪರ್. ಫಸ್ಟ್ ಬ್ಯಾಟಿಂಗ್ ಮಾಡಿದಂಥ ಏನು ಪಾಕಿಸ್ತಾನ, ಟಾಸ್ ವಿನ್ ಆದದ್ದು ಪಾಕಿಸ್ತಾನ. ಅವ್ರು ಹೇಳಿದರು ನಾವು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಳ್ತೇವೆ ಅಂತ. ನಾವು ODI ವರ್ಲ್ಡ್ ಕಪ್ ಏನು ಫೈನಲ್ ಸೋತಿದ್ದೇವಲ್ಲ, ಅದಾದಮೇಲೆ ಒಂದು ಸಹ ಟಾಸೇ ವಿನ್ ಆಗಲಿಲ್ಲಂತೆ. ಯಾವುದೆಲ್ಲ ODI ಆಡಿದ್ದೇವೆ ನಾವು, ಅದರಲ್ಲಿ ಟಾಸ್ ವಿನ್ನೇ ಆಗಲಿಲ್ಲಂತೆ. ನಂಗೆ ಗೊತ್ತೇ ಇರಲಿಲ್ಲ. ಇವತ್ತು ಸರ್ ಟಾಸ್ ಸೋತೇವೋ, ಅವ್ರು ಹೇಳಿದರು ಪಾಕಿಸ್ತಾನದವ್ರು ನಾವು ಬ್ಯಾಟಿಂಗ್ ಮಾಡ್ತೇವೆ ಅಂತ. ಅವರು ಬ್ಯಾಟಿಂಗ್ ಮಾಡುವಾಗ ಕಾಮೆಂಟ್ರಿಯಲ್ಲಿ ಎಲ್ಲ ಎಂತ ಹೇಳ್ತಿದ್ರು ಅಂತಂದರೆ, ಪಾಕಿಸ್ತಾನ ಈ ಪಿಚ್ಚಲ್ಲಿ 250 ರನ್ ಹೊಡೆದ್ರೆ ಭಯಂಕರ ಒಳ್ಳೆ ಸ್ಕೋರ್, ಹಾಗೆ ಹೀಗೆ ಅಂತ. ಅದನ್ನು ಒತ್ತಿ ಅದನ್ನೇ ಹೇಳ್ತಾ ಇದ್ರು. ಇದು 2 ಪೇಸ್ಟ್ ವಿಕೆಟು, ಸ್ಲೋ ವಿಕೆಟು, ಸೆಕೆಂಡ್ ಇನ್ನಿಂಗ್ಸಲ್ಲಿ ಭಯಂಕರ ಸ್ಲೋ ಆಗ್ತದೆ, 250 ಹೊಡೆದ್ರೆ ಭಾರಿ ಗುಡ್ ಸ್ಕೋರ್, ಹಾಗೆ ಹೀಗೆ ಅಂತ. ನನಗೆ ಟೆನ್ಷನ್, ಹೌದಾ ಆ ರೇಂಜಿಗೆ ಬೆಸ್ಟ್ ಸ್ಕೋರ್ ಆಗ್ತದೆ ಮಾರ್ರೆ ಅಂತ. ಯಾಕಂತಂದರೆ 241 ರನ್ ಹೊಡೆದು ಆಲ್ಔಟ್ ಆದರು ಪಾಕಿಸ್ತಾನ. ಬಟ್ ಓಕೆ, ಒಂದು 9 ರನ್ ಶಾರ್ಟ್ ಅಷ್ಟೇ. ಕಾಮೆಂಟ್ರಿಯಲ್ಲೆಲ್ಲ 250 ಅಂತ ಲಬ ಬಡ್ಕೊಳ್ತಿದ್ರಲ್ಲ. ನಾನು ಹಾಗಾದ್ರೆ ಕಷ್ಟ ಇರ್ಬೋದು. ಸುಮಾರು ಜನ ಮೆಸೇಜ್ ಮಾಡಿ ಕೇಳಿದರು, ಎಂತ ಜನಾರ್ದನ್ ಸರ್ ಇವತ್ತು ವಿನ್ ಆಗ್ಬೋದಾ ಭಾರತ? ನಾನು ಸೆನ್ಸಿಬಲ್ ಆಗಿ ಆಡಿದರೆ ಭಾರತ ವಿನ್ ಆಗ್ಬೋದು ಅಂತ ಎಲ್ರಿಗೂ ರಿಪ್ಲೈ ಆಗ್ತಿದೆ. ಯಾಕಂದರೆ ಸ್ವಲ್ಪ ಟೆನ್ಷನ್ ಇತ್ತು. ಕಾಮೆಂಟ್ರಿಯಲ್ಲಿ ಹೇಳಿದನ್ನು ನಾನು ನಂಬಿದ್ದೆ. ಎಂತ ಸ್ಲೋ ಪಿಚ್ ಎಂತ ಗೊತ್ತಾಗಲಿಲ್ಲ ಮಾರ. ರನ್ನ ಬಾಲಲ್ಲಿ ದಡಬಡ ಅಂತ ಹೊಡಿತಾ ಹೋದ್ರು ಭಾರತ. 42 ಓವರ್ಗೆ ಮ್ಯಾಚ್ ಮುಗ್ದಾಗಿದೆ. 8 ಓವರ್ ಇನ್ನೂ ಸಹ ಬಾಕಿ ಇತ್ತು. ವಿರಾಟ್ ಕೊಹ್ಲಿ ಅವರು ಬ್ಯೂಟಿಫುಲ್ 100. ಪಾಂಡ್ಯ ಬಗ್ಗೆ ಎಲ್ಲ ಮಾತಾಡ್ತೇನೆ. ಫಸ್ಟ್ ನಮ್ಮ ಬೌಲಿಂಗ್ ಬಗ್ಗೆ ಮಾತಾಡುವ. ಇನ್ನು ಫಸ್ಟ್ ಓವರಲ್ಲಿ 5 ವೈಡ್, ಶಮಿ ಅಣ್ಣ 5 ವೈಡ್. ನಾನು ಇವತ್ತು ಯಾಕೆ ಎಕ್ಸ್ಟ್ರಾಸಲ್ಲೇ ಒಂದು ಅರ್ಧಶತಕ ಭಾರತ ದಾಖಲಿಸ್ತಾರೆ ಅಂತ ಅಂದ್ಕೊಂಡೆ. ಯಾಕಂದರೆ ಪಾಕಿಸ್ತಾನದವರು ಒಂದು ಅರ್ಧಶತಕ ಯಾರು ಹೊಡೆದಿದ್ರು ಕೂಡ ನಮ್ಮ ಕಡೆಯಿಂದ ಒಂದು ಎಕ್ಸ್ಟ್ರಾಸಲ್ಲೇ ಒಂದು 50 ರನ್ ಕೊಡ್ತೇವೆ ಅಂತ ಡಿಸೈಡ್ ಆದಾಗ ಇತ್ತು ಅಂತ ಅನಿಸಿತ್ತು. ಯಾಕಂದರೆ ಫಸ್ಟ್ ಓವರಲ್ಲಿ 5 ವೈಡ್ ಇದಂತ ಮಾರ. ಮತ್ತೆ ಸೆಕೆಂಡ್ ಓವರಲ್ಲಿ ಹರ್ಷಿತ್ ರಾಣಾ ಅವರು ಕೂಡ ವೈಡ್ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಒಂದು ವೈಡ್ ಎಲ್ಲ ಬಂತು. ಅದ್ಯಾಕೋ ಹೋಗ್ತದಲ್ಲ, ಅಗಡಿ ಹೋಗ್ತದೆ ಇವತ್ತು ಅಂತ ಅನಿಸಿತು. ಆ್ಯಂಡ್ ಬಾಬರ್ ಆಜಮ್ ಅವರ ಜೊತೆಗೆ ಓಪನಿಂಗ್ ಪೇರ್ ಆಗಿ ಬಂದಂಥ ಬ್ಯಾಟ್ಸ್ಮನ್ ಯಾರಂತಂದರೆ ಇಮಾಮುಲ್ ಹಕ್. ಯಾಕಂದರೆ ಫಕರ್ ಜಮಾನ್ ಅವರು ಇಂಜುರಿ ಆಗಿ ಟೂರ್ನಮೆಂಟಿಂದ ಔಟು. ಇಮಾಮುಲ್ ಹಕ್ ಅವರು ಬಂದಿದ್ದರು. ಪುಣ್ಯಕ್ಕೆ ಎಲ್ಲ ಪಾಕಿಸ್ತಾನದ ಡ್ರೆಸ್ಸಿಂಗ್ ರೂಮಲ್ಲಿ ಹೇಳಿದ್ರು ಅಂತ ಬಾಬರ್ ಆಜಮ್ಗೆ, ಅಣ್ಣ ನಮಸ್ಕಾರ ಅಣ್ಣ, ದಯವಿಟ್ಟು ಅದು ಟೆಸ್ಟ್ ಇನ್ನಿಂಗ್ಸ್ ಎಲ್ಲ ಬೇಡ, ಇದು ODI ಆಗ್ತಾ ಉಂಟು, ಅಟ್ಲೀಸ್ಟ್ ಒಂದು ರನ್ನ ಬಾಲ್ ಹಾಗೆ ಒಂದು ಟ್ರೈ ಮಾಡು ಅಂತ. 2 ಕವರ್ ಡ್ರೈವ್ ಎಲ್ಲ ಭಾರಿ ಚಂದ ಮಾಡಿ ಆಡಿದ್ರು. ಆ ಕವರ್ ಡ್ರೈವ್ ಎಲ್ಲ ಭಾರಿ ಚಂದ ಇತ್ತು, ಇಲ್ಲ ಅಂತ ಹೇಳಿದ್ರು ಬಾಬರ್ ಆಜಮ್ದು. ಅವರ ವಿಕೆಟ್ ತೆಗಿಲಿಕ್ಕೆ ಕೊನೆಗೆ ಬೇಕಾದದ್ದು ನಮ್ಮ ಟ್ರೂ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ಅವರು ಡಮ್ ಅಂತ ವಿಕೆಟ್ ತೆಗೆದ್ರು. ಮತ್ತು ಇಮಾಮುಲ್ ಹಕ್ ಅವರು ಇಲ್ಲದ ರನ್ ಕದೀಲಿಕ್ಕೆ ಹೋಗಿ ಅವರ ತಲೆಯಲ್ಲಿ ಎಂತ ಇತ್ತು ಅಂತಂದರೆ, ನಮ್ಮ ಇಂಡಿಯನ್ ಫೀಲ್ಡರ್ಸ್ ಪಾಕಿಸ್ತಾನದ ಫೀಲ್ಡರ್ಸ್ ಥರ ಅಂತ ಅಂದ್ಕೊಂಡು ಓಡಿದ್ರ ಅಂತ. ಅಲ್ಲಿ ರನ್ನೇ ಇರಲಿಲ್ಲ, ಡೈರೆಕ್ಟ್ ಹಿಟ್ ನಮ್ಮ ಅಕ್ಷರ್ ಪಟೇಲ್ ಅವರ ಕಡೆಯಿಂದ ಡೈರೆಕ್ಟ್ ಹಿಟ್. ಅವ್ರು ರನ್ಔಟ್ ಆದರು. ಮತ್ತೆ 3ನೇ ವಿಕೆಟಿಗೆ 100+ ಪಾರ್ಟ್ನರ್ಶಿಪ್ ಬಂತು. ಅವರ ಕ್ಯಾಪ್ಟನ್ ರಿಜ್ವಾನ್ ಮತ್ತು ಸಾಜ್ ಶಕೀಲ್ ಅವರದು 100+ ಪಾರ್ಟ್ನರ್ಶಿಪ್. ರಿಜ್ವಾನು ಅಂದರೆ ಬಾಬರ್ ಆಜಮ್ಗೆ ಹೇಳಿದ್ರು ಅಂತ ಕಾಣ್ತದೆ. ರಿಜ್ವಾನ್ ಅವರು, ನಿಂಗೆ ಟೆಸ್ಟ್ ಆಡಲಿಕ್ಕೆ ಇಷ್ಟ ಅಲ್ಲ, ನೀನು ಒಂದು ಕೆಲಸ ಮಾಡು, ನೀವು ODI ಆಡು, ನಿನ್ನದು ಏನು ಟೆಸ್ಟ್ ಗೇಮ್ ಭಾರಿ ಇಷ್ಟಪಡ್ತಿಲ್ಲ, ಅದನ್ನು ನಾನು ಆಡಿ ತೋರಿಸ್ತೇನೆ ಅಂತ. ನನಗೆ ಲಿಟ್ರಲಿ 1 ಪಾಯಿಂಟ್ ಆಫ್ ಟೈಮಲ್ಲಿ ಔಟ್ ಆಗು ಮಾರ ಸಾವು. ಅಂದರೆ ಅವನು ದೊಡ್ಡ ಏನು 100+ ಪಾರ್ಟ್ನರ್ಶಿಪ್ ಬರ್ತಾ ಉಂಟಂತ ಔಟ್ ಆಗುವಂಥ ಹರಸ್ತಿದ್ದದಲ್ಲ.
ಅಷ್ಟು ಬೋರ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಎಂತ ಇದು ಪಿಟ್ಕ ಒಂದು ಸ್ಟ್ರೈಕ್ ರೊಟೇಟ್ ಮಾಡ್ತಾ ಇಲ್ಲ, ಔಟ್ಸ್ ಆಗ್ತಾ ಇಲ್ಲ, ಕರ್ಮ ಮರ ಅಂತ 100+ ಪಾರ್ಟ್ನರ್ಶಿಪ್ ಬಂತು, ಒಳ್ಳೆ ಗತಿಯಲ್ಲಿ ಹೋಗ್ತಾ ಇತ್ತು. ಕೊನೆಗೆ ಈ ಕಾಮೆಂಟ್ರಿ ಅವ್ರು ಶುರು ಹಚ್ಕೊಂಡ್ರು, ಓ ಮೈ ಗಾಡ್, ಪಾಕಿಸ್ತಾನ್ ಇಸ್ ಟ್ರೈಂಗ್ ಟು ಸ್ಕೋರ್ 250 ಆರ್ 260 ಹಾಗೆ ಹೀಗೆ, ಇದು ಈ ಪಿಚ್ಚಲ್ಲಿ ಭಯಂಕರ ಒಳ್ಳೆ ಸ್ಕೋರ್ ಆಗ್ತದೆ. ನನಗೆ ಆವಾಗ ಟೆನ್ಷನ್, ಅಯ್ಯಯ್ಯೋ ಬಾರಿ ರಗಳೆ ಆಯ್ತಲ್ಲ ಅಂತ. ಕೊನೆಗೆ ಒಂದು ಕ್ಯಾಚ್ ಡ್ರಾಪ್ ಆಯ್ತು. ಹಾರ್ದಿಕ್ ಪಾಂಡ್ಯ ಅವರ ಓವರಲ್ಲಿ ಒಂದು ಕ್ಯಾಚ್ ಡ್ರಾಪ್, ಹರ್ಷಿತ್ ರಾಣಾ ಅವರು ಕ್ಯಾಚ್ ಡ್ರಾಪ್ ಮಾಡಿದ್ರು ರಿಜ್ವಾನ್ ಅವ್ರದ್ದು. ಅವಾಗ ಇನ್ನೂ ಸಹ ಟೆನ್ಷನ್, ಕೊಟ್ಟ ಕ್ಯಾಚೇ ಹಿಡಿಲ್ಲ ಅಂತ. ನೆಕ್ಸ್ಟ್ ಓವರಲ್ಲಿ ನೋಡಿದರೆ ರಿಜ್ವಾನ್ ಅವರು ಮುಂದೆ ಬಂದು 3 ವಿಕೆಟನ್ನು ತೋರಿಸಿ ಅಕ್ಷರ್ ಪಟೇಲ್ ಅವರಿಗೆ ಅಣ್ಣ ವಿಕೆಟ್ ಇಲ್ಲಿ ಉಂಟು ಬೋಲ್ಡ್ ಮಾಡು ನನ್ನ ಡಮಾರ್ ಅಂತ ಬೋಲ್ಡ್ ಆದರು. ಫಸ್ಟ್ ಏನು 5 ವಿಕೆಟ್ ಪಾಕಿಸ್ತಾನದ ಹೋಯ್ತಲ್ಲ, ಅದರಲ್ಲಿ ಎಲ್ಲ ಪಾತ್ರ ಇದ್ದದ್ದು ನಮ್ಮ 3 ಆಲ್ರೌಂಡರ್ಸ್. ಇದು ಹಾರ್ದಿಕ್ ಪಾಂಡ್ಯ, ಅಕ್ಷರ್ ಪಟೇಲ್, ಜಡೇಜಾ ಅವರು. ಒಂದ ವಿಕೆಟ್ ಅವರು ತೆಗಿತಿದ್ರು ಅಥವಾ ಕ್ಯಾಚ್ ಅವರು ಹಿಡಿತಿದ್ರು ಅಥವಾ ರನ್ಔಟಲ್ಲಿ ಅಕ್ಷರ್ ಪಟೇಲ್ ಅವರು ಇದ್ರು. ರಿಜ್ವಾನ್ ಅವರು ಔಟ್ ಆದರು. ಅದರ ನೆಕ್ಸ್ಟ್ ಓವರಲ್ಲಿ ಸಾದ್ ಶಕೀಲ್ ಅವರು ಹಾರ್ದಿಕ್ ಪಾಂಡ್ಯ ಅವರ ಬೌಲಿಂಗಲ್ಲಿ ಅಕ್ಷರ್ ಪಟೇಲಿಗೆ ಕ್ಯಾಚ್ ಕೊಟ್ಟು ಔಟ್ ಆದರು. ಅದಾದಮೇಲೆ ಎಂಥದ್ದು ತಯ್ಯಬ್ ತಾಹಿರ್ ಗೊತ್ತಾಗಿರ್ತಕ್ಕ ಎಂತ ಇಲ್ಲ. ನ್ಯೂಜಿಲೆಂಡ್ ಮ್ಯಾಚಲ್ಲಿ ಸಹ ಸಿಂಗಲ್ ಡಿಜಿಟ್ಗೆ ಔಟು, ಈ ಮ್ಯಾಚಲ್ಲಿ ಸಹ ಜಡೇಜಾ ಅವರ ಬೌಲಿಂಗಲ್ಲಿ ಅವರು ಬೋಲ್ಡ್ ಆದರು. ಕೊನೆಗೆ ಲಾಸ್ಟ್ಗೆ ಖುಷಿದಿಲ್ಲ ಅವರು ಸ್ವಲ್ಪ ದಿಲ್ ಖುಷ್ ಮಾಡಬೇಕಲ್ಲ ಪಾಕಿಸ್ತಾನದಂತ ಒಂದು ರೇಂಜ್ಗೆ ಸ್ವಲ್ಪ ಆಡಿದ್ರು. ಬಿಟ್ಟರೆ ಶಹೀನ್ ಅಫ್ರಿದಿ ಮತ್ತು ಕೊನೆಗೆ ಬಂದ ಆ ಆಗ ಸಲ್ಮಾನ್ ಆಗಿರಬಹುದು ಅಥವಾ ಶಹೀನ್ ಅಫ್ರಿದಿ ಮತ್ತು ಇನ್ನೊಂದು ವಿಕೆಟನ್ನು 3 ವಿಕೆಟನ್ನು ಕುಲ್ದೀಪ್ ಯಾದವ್ ಅವರು ತಗೊಂಡ್ರು. ಕುಲ್ದೀಪ್ ಯಾದವ್ ಅವರ ರೆಕಾರ್ಡು ಪಾಕಿಸ್ತಾನದ ವಿರುದ್ಧ ಒಳ್ಳೆ ಉಂಟು. ಆ್ಯಂಡ್ ಇವತ್ತು ತಂಡದಲ್ಲಿ ಯಾವುದೇ ಬದಲಾವಣೆ ಇರಲಿಲ್ಲ, ವಿನ್ನಿಂಗ್ ಕಾಂಬಿನೇಷನ್ ಜೊತೆ ಭಾರತ ಹೋಗಿದ್ರು. ಕೊನೆಗೆ 241 ರನ್ ಪಾಕಿಸ್ತಾನ ಪೇರಿಸಿದ್ದು. ಮತ್ತು ನಮ್ಮ ಚೇಸಿಂಗ್ ಸ್ಟಾರ್ಟ್ ಆಯಿತು. ಇಂಟೆಂಟ್, ನಾವು ಬಂದರೆ ಇಂಟೆಂಟ್ ಜೊತೆ ಬರೋದಂತ ರೋಹಿತ್ ಶರ್ಮಾ ಅವ್ರಿಗೆ ಗೊತ್ತುಂಟಲ್ಲ ಅವ್ರು ಹೇಗೆ ಅಂತ. ಸೊ ದಡಬಡ ಅಂತ ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡ್ಕೊ. ರೋಹಿತ್ ಶರ್ಮಾ ಅವ್ರದ್ದೊಂದು 4 ಬಂತು, ಒಂದು 6, ಒಂದು ಅಲ್ಲಿ ಫೈನ್ ಲೆಗ್ ಕಡೆಗೆ ಒಂದು ಡಮಾರ್ ಅಂತ ಒಂದು 6, ಐ ಥಿಂಕ್ ನಸೀಮ್ ಶಾ ಅವರ ಬೌಲಿಂಗಲ್ಲಿ ಅಂತ ಅಂದ್ಕೊಳ್ತೇನೆ ನಾನು. 6, 4 ಎಲ್ಲ ಬಂತು. ಈವನ್ ಶಹೀನ್ ಶಾ ಅಫ್ರಿದಿ ಅವರನ್ನು ಕೂಡ ಟಾರ್ಗೆಟ್ ಮಾಡಿದರು. ಕೊನೆಗೆ ಏನು ಬಾಲ್ ಮಾರೆ, ಆ ಅನ್ಪ್ಲೇಯಬಲ್ ಬಾಲು, ಲೇಟ್ ಇನ್ ಸ್ವಿಂಗಿಂಗ್ ಯಾರ್ಕರ್ ಬಾಲಿಗೆ ನಮ್ಮ ರೋಹಿತ್ ಶರ್ಮಾ ಅವರು ಬೋಲ್ಡ್ ಆದರು. ಅದಾದಮೇಲೆ ಬಂದದ್ದು ಶತಕ ವೀರ, ಒನ್-ಡೌನ್ನಲ್ಲಿ ಆಡ್ತಾ ಇರುವಂಥ ಆಟಗಾರ ಶತಕ ವೀರ ವಿರಾಟ್ ಕೊಹ್ಲಿ ಅವರು. ವಿರಾಟ್ ಕೊಹ್ಲಿ ಅವರ ಫಾರ್ಮ್ ವಾಸ್ ಡಿಪ್ಪಿಂಗ್. ಅದು ನೀವೆಲ್ಲರೂ ಸೋಪ್ಬೇಕು. ಕಿಂಗ್ ಫಾರ್ಮ್ ಟೆಂಪರರಿ, ಕ್ಲಾಸ್ ಇಸ್ ಪರ್ಮನೆಂಟ್, ಅದು ನಾ ಸೋಪ್ತೇನೆ, ನಾ ಏನು ಇಲ್ಲ ಅಂತ ಹೇಳಿಲ್ಲಲ್ಲ. ಬಟ್ ಫಾರ್ಮ್ ಒಂದು ಚೂರು ಡಿಪ್ ಅಲ್ಲಿ ಇತ್ತು, ಇಳಿತಾ ಇತ್ತು ಅವ್ರದ್ದು ಒಂದು ಗ್ರಾಫ್. ನಾವು ಅಂದ್ಕೊಂಡ ರೀತಿಯ ಒಂದು ಕೊಹ್ಲಿ ಆಟ ಬರ್ತಾ ಇರಲಿಲ್ಲ. ಸೊ ಅದಕ್ಕೆ ಅಂದರೆ ಅವರು ಆ ಒಂದು ಕರೆಕ್ಟ್ ಮ್ಯಾಚ್, ಕರೆಕ್ಟ್ ಗಳಿಗೆ ಕಾಯ್ತಾ ಇದ್ರು ಅಂತ ನಮಗೆ ಇವತ್ತು ಮನವರಿಕೆ ಆದದ್ದು. ಅವರು ಪಾಕಿಸ್ತಾನದ ಮೇಲೆ ನಾನು ಫಾರ್ಮಿಗೆ ಬರ್ತೇನೆ, ಅಲ್ಲಿ ತನಕ ಶಾಂತರಾಗಿ ಮಕ್ಕಳೇ ಅಂತ ನಮಗೆಲ್ಲರೂ ಸಹ ಇಂಡೈರೆಕ್ಟಾಗಿ ಹೇಳ್ತಾಯಿದ್ರು. ನಾವೆಂತ ಮಾಡೋದು, ನಮ್ಮ ದಪ್ಪ ಚರ್ಮದವ್ರು, ನಮಗೆ ಗೊತ್ತೇ ಆಗಲಿಲ್ಲ. ಗಿಲ್ ಮತ್ತು ವಿರಾಟ್ ಕೊಹ್ಲಿ ಅವರು ದಡಬಡ ಅಂತ ಹೊಡಿತಾ ಇದ್ದಾರೆ. ನನಗೆ ಡೌಟ್, ಇದು ಯಾವ ಆ್ಯಂಗಲಲ್ಲಿ ಸ್ಲೋ ಪಿಚ್ ಮಾರೆ, ಕಾಮೆಂಟ್ರಿಯಲ್ಲಿ ಹೇಳೋದೇ ಒಂದು, ಇಲ್ಲಿ ಆಗ್ತಾ ಇರುತ್ತೆ ಇನ್ನೊಂದು. ರನ್ನ ಬಾಲ್ ಬರ್ತಾ ಉಂಟು. ಆ್ಯಕ್ಚುಲಿ ರನ್ ರೇಟ್ 6ಗಿಂತ ಜಾಸ್ತಿಯೇ ಇತ್ತು. ಫಸ್ಟ್ 10 ಓವರಲ್ಲಿ 64 ರನ್ ಬಂತು. ಅದಾದಮೇಲೆ ಸಹ ಒಂದು 5 ಥರ ಆ್ಯಾವ್ರೇಜಲ್ಲೇ ಹೋಗ್ತಾ ಇತ್ತು ನೆಕ್ಸ್ಟ್ 10 ಓವರ್ಸಲ್ಲಿ. ಕೊನೆಗೆ ಅಬ್ರಾರ್ ಆ ರನ್ ಫ್ಲೋ ಕಟ್ ಮಾಡಲಿಕ್ಕೆ ಅಬ್ರಾರ್ ಅವ್ರನ್ನ ಕರ್ಕೊಂಬಂದರು ಅವರ ಕ್ಯಾಪ್ಟನ್ ರಿಜ್ವಾನ್ ಅವರು. ಬೌಲಿಂಗ್ ಮಾತಾಡುವಾಗಿಲ್ಲ, ತುಂಬ ಚೆಂದ ಮಾಡಿ ಹಾಕಿದ್ದಾರೆ ಅಬ್ರಾರ್, ಅದರಲ್ಲಿ ಡೌಟೇ ಇಲ್ಲ. ಯಾಕೆ ನೀವು ಹೈಲೈಟ್ಸ್ ಎಲ್ಲ ಅದೆಲ್ಲ ತೋರಿಸೋದಿಲ್ಲ. ಅವ್ರದ್ದು 10 ಓವರ್ ಕೋಟ ಮುಗಿದ ಮೇಲೆ ಕೊಹ್ಲಿ ಅವರು ಅಬ್ರಾರ್ ಹತ್ರ ಹೋಗಿ ವೆಲ್ ಬೋಲ್ಡ್ ಅಂತ ಹೇಳಿದ್ದಾರೆ. ಅದು ಜಸ್ಟ್ ಆ್ಯಡ್ ಬರುವ ಒಂದು ಸೆಕೆಂಡ್ ತೋರಿಸಿದ್ರು. ಅದಾದಮೇಲೆ ಆ್ಯಡ್ ಬಂತು. ಭಾರಿ ಚೆಂದ ಮಾಡಿ ಬಾಲ್ ಹಾಕಿದ್ರು. ಗಿಲ್ ಅವರನ್ನು ಸೂಪರಾಗಿ ಬೋಲ್ಡ್ ಮಾಡಿ ಹಾಕಿದ್ರು ಮಾರ. ಗಿಲ್ಲು ಅಂದರೆ ಬೇರೆ ದಾರಿ ಇಲ್ಲ. ಗಿಲ್ ಅವರು ಔಟ್ ಆಗಬೇಕು ಅಂತಿದ್ರೆ ಈ ಥರದ ಒಂದು ಮ್ಯಾಜಿಕ್ ಬಾಲೇ ಬರಬೇಕಿತ್ತು. ಅಬ್ರಾರ್ ಅವರು ಹಾಕಿದ ಬಾಲು ಡ್ರೀಮ್ ಡೆಲಿವರಿ, ಬೋಲ್ಡ್ ಆದರು. ಅದರ ಬಗ್ಗೆ ನನಗೇನು ಅಭ್ಯಂತರ ಇಲ್ಲ. ಅದಾದಮೇಲೆ ಒಂದು ಸೆಲೆಬ್ರೇಷನ್ ಇತ್ತು, ಗೊತ್ತುಂಟಾ ಅಬ್ರಾರ್ ಅವ್ರದ್ದು. ಹೋಗು ಅದು ಬೇಡ ಅಣ್ಣ, ಅದು ಬೇಡ. ಯಾಕಂತಂದರೆ ಗಿಲ್ಲಾದ್ಮೇಲೆ ಸಹ ಬರುವಂಥ ಆಟಗಾರರೆಲ್ಲರೂ ಸಹ ಪ್ರಳಯಾಂತಕಾರಿ ಬ್ಯಾಟ್ಸ್ಮನ್ಗಳೇ. ಇದು ಅಧಿಕ ಪ್ರಸಂಗ ಎಲ್ಲ ಬೇಡ. ಈಗ ಒಂಥರ ಹ್ಯೂಮಿಲಿಯೇಟಿಂಗ್, ಈಗ ಒಂಥರ ಇಷ್ಟು ಕೆಟ್ಟದಾಗಿ ಸೋತು ಈಗ ಫ್ಯಾನ್ಸ್ ಎಲ್ಲ ಯಾವ ಥರ ರಿಯಾಕ್ಟ್ ಮಾಡ್ಬೋದು ಅಬ್ರಾರ್ಗೆ, ಸೋಷಿಯಲ್ ಮೀಡಿಯಾದಲ್ಲಿ ಬೈತಾರೆ, ಎಲ್ಲ ಕಡೆ ಅವತ್ತಿರುವಾಗ ಓ ಅಂತ ಅಣಕಬಹುದು ಅಲ್ವಾ. ಅದಾದಮೇಲೆ ಗಿಲ್ ಅವರು ಔಟ್ ಆದಮೇಲೆ ಬಂದಂಥ ಆಟಗಾರ ಶ್ರೇಯಸ್ ಅಯ್ಯರ್,
ಆ ಅಣ್ಣಂದು ಬ್ಯಾಟಿಂಗೇ ಚಂದ ನೋಡಲಿಕ್ಕೆ, ಟೆನ್ಷನ್ನೇ ಇಲ್ಲ ಅವರ ಮುಖದಲ್ಲಿ, ಒಂದು ಟೆನ್ಷನ್ ಕಾಣೋದಿಲ್ಲ. ಆ ಒಂದು ಬ್ಯಾಟಿಂಗ್ ಪೋಸ್ಟರ್ ಆಗಿರ್ಬೋದು, ನಿಂತ್ಕೊಳ್ಳೋದೆಲ್ಲ ಉಂಟಲ್ಲ, ಒಂದು ಕಾನ್ಫಿಡೆಂಟ್ ಪ್ಲೇಯರ್ ಅಂದರೆ ಹೇಗಿರಬೇಕು ಆ ಥರ ಇರ್ತದೆ. ಅವರು ಮತ್ತೆ ಕೊಹ್ಲಿ ಅವರು ಸೇರಿಕೊಂಡು ಮತ್ತೆ ಪುನಃ ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡಿದರು, ಮುಂದುವರಿಸಿದ್ರು. ಹ್ಯಾರಿಸ್ ರಾಫ್ ಅವರು ಎಷ್ಟು ಫಾಸ್ಟಾಗಿ ಓಡಿ ಬರ್ತಾರೆ, ಎಷ್ಟು ಫಾಸ್ಟಾಗಿ ಬಾಲ್ ಹಾಕ್ತಾರೆ, ಅಷ್ಟೇ ಫಾಸ್ಟಲ್ಲಿ ಬಾಲ್ ಎಲ್ಲ ಕಡೆ ಹಾರ್ತಾ ಇತ್ತು, ಬೌಂಡ್ರಿ 6 ಅಂತ ಹಾರ್ತಾ ಇತ್ತು. ಆ್ಯಂಡ್ ಅವರ ಟೀಮಲ್ಲಿ ಒಬ್ಬ 5th ಬೌಲರೇ ಇಲ್ಲ. 3 ಪೇಸ್ ಅಟ್ಯಾಕ್ ಜೊತೆ ಹೋದರೂ ಸ್ಲೋ ಪಿಚ್ಚಲ್ಲಿ ಅಗತ್ಯ ಇರಲಿಲ್ಲ. ಆ 3 ಪೇಸ್ ಅಟ್ಯಾಕಲ್ಲಿ ಶಾಹಿನ್ ಶಾಫ್ರಿದಿ ಅವರು ಒಟ್ರಾಶಿ ಅವರ ಪೇಸ್ ಥರವೇ ಬಾಲ್ ಎಲ್ಲ ಹೋಗ್ತಾ ಇತ್ತು. 9 ರನ್ ರೇಟಲ್ಲಿ ಇವತ್ತು ರನ್ ಲೀಕ್ ಮಾಡಿದ್ದಾರೆ. ಹ್ಯಾರಿಸ್ ರಾಫ್ ಅವರಂತೂ ರನ್ ಮಿಷಿನ್ ಅಂತವೇ ಜಗಜ್ಜಾಹೀರು. ನಾಸೀಮ್ ಶಾ ಮಾತ್ರ ಒಂದು ಚಂದ ಬಾಲ್ ಹಾಕಿದ್ದು. ಮತ್ತು ಅಬ್ರಾರ್ ಸ್ಪಿನ್ ಡಿಪಾರ್ಟ್ಮೆಂಟಲ್ಲಿ ಅಬ್ರಾರ್ ಬಾಲ್ ಹಾಕಿದ್ರು. 4 ಪ್ರಮುಖ ಬೌಲರ್ ಬಿಟ್ಟರೆ 5ನೇ ಬೌಲರೇ ಇಲ್ಲ. ಖುಷ್ ದಿಲ್, ಅದು ಯಾರಿಗೆ ದಿಲ್ ಖುಷ್ ಮಾಡಿದ್ರಂತೂ ಗೊತ್ತಿಲ್ಲ. ನಮ್ಗಂತೂ ಅವರ ಬೌಲಿಂಗ್ ನೋಡಿ ತುಂಬ ಖುಷಿ ಆಯ್ತು. ಯಾಕಂತಂದರೆ ಆರಾಮಾಗಿ ಅವರ ಬೌಲಿಂಗಲ್ಲಿ ಹೊಡಿಬೋದಿತ್ತು. ಸಲ್ಮಾ ಆಗಸಾಗೆ ಅವರೇನು ದೊಡ್ಡ ಹೇಳಿಕೊಳ್ಳುವಂಥ ಬೌಲರ್ ಅಲ್ಲ. ಸೊ 5th ಬೌಲಿಂಗ್ ಆಪ್ಷನ್ನೇ ಕರೆಕ್ಟಾಗಿ ಇಲ್ಲ ಪಾಕಿಸ್ತಾನದ್ದು. ಕೊನೆಗೆ 64 ರನ್ ಹೊಡೆದ ಮೇಲೆ 54 ಸಾರಿ ಇಫ್ ಐ ಆಮ್ ನಾಟ್ ರಾಂಗ್ 64 ಅಂದ್ಕೊಂಡಿದ್ದಾನೆ. ಶ್ರೇಯಸ್ ಅಯ್ಯರ್ ಅವರು ಔಟ್ ಆದರು. 102 ಮೀಟರ್ದು 6 ಎಲ್ಲ ಹೊಡೆದಿದ್ರು. ಇಮಾಮುಲ್ಲಕ್ ಅವರು ಭಾರಿ ಚಂದದ ಕ್ಯಾಚ್ ಹಿಡಿದು, ನಮಗೆ ಪಾಕಿಸ್ತಾನದ ಫೀಲ್ಡರ್ಸ್ ಇಷ್ಟು ಒಳ್ಳೆ ಕ್ಯಾಚ್ ಹಿಡಿತಾರ ಅಂತ ಆಶ್ಚರ್ಯ ಆಯಿತು. ಅದು ಬೈ ಮಿಸ್ಟೇಕ್ ಆಗಿ ಕೈಗೆ ತಾಗಿತ್ತಂತ ಕಾಣ್ತದೆ ಬಾಲ್. ಎನಿವೇಸ್ ಬ್ಯೂಟಿಫುಲ್ ಕ್ಯಾಚ್. ಅದಾದ ಮೇಲೆ ಒಂದು ಸಿಟ್ಟು ಬಂತು. ಇಲ್ಲಿಯ ತನಕ ಅಕ್ಷರ್ ಪಟೇಲ್ ಅವರನ್ನ ಬೇಗ ಕಳಿಸ್ತಾ ಇದ್ರು ಗಂಭೀರ್ ಅವರು, KL ರಾಹುಲ್ ಅವರಿಗೆ ಚಾನ್ಸ್ ಕೊಡ್ತಿರಲಿಲ್ಲ ಬೇಗ ಆಡಲಿಕ್ಕೆ. ಇವತ್ತು ಮರ್ರೆ ಹಾರ್ದಿಕ್ ಪಾಂಡ್ಯ ಅವ್ರನ್ನ ಕಳಿಸಿದರು. ನಾನು ಬೇರೆ ಯಾರು ಬಂದರೂ ನಂಗೆ ಬೇಜಾರಾಗ್ತಿರಲ್ಲ. ಹರ್ಷಿತ್ ರಾಣಾ, ಕುಲ್ದೀಪ್ ಯಾದವ್ ಯಾರನ್ನು ಕಳಿಸಿದ್ರು ಬೇಜಾರಾಗ್ತಿರಲಿಲ್ಲ. ಇನ್ನೇನು ವಿನ್ ಆಗ್ಲಿಕ್ಕೆ ಒಂದು 20 ರನ್ ಬೇಕು. ವಿರಾಟ್ ಕೊಹ್ಲಿ ಅದೇ ಆ ಇದರಲ್ಲೇ ಇತ್ತು. ವಿರಾಟ್ ಕೊಹ್ಲಿ ಅವರ 100 ಆಗಲಿಕ್ಕೆ ಒಂದು 15 ರನ್ ಬೇಕು, ಮ್ಯಾಚ್ ವಿನ್ ಆಗಲಿಕ್ಕೆ 20 ರನ್ ಬೇಕು. ಆ ಥರದ ಸಿಚುವೇಶನಲ್ಲಿ ಹಾರ್ದಿಕ್ ಪಾಂಡ್ಯ ಅವರು ಬಂದರು. ಎಂಥ ಸ್ಯಾಡ್ ಇಷ್ಟ ಮಾರೆ, ನಂಗೆ ಅರ್ಥ ಆಗೋದಿಲ್ಲ. ಸುಮಾರು ಟೈಮ್ ಆದಮೇಲೆ ODIಯಲ್ಲಿ ನಮಗೆ ಒಂದು ವಿರಾಟ್ ಕೊಹ್ಲಿ ಅವರ 100 ನೋಡ್ಬೇಕಂತ ಎಲ್ಲರೂ ಸಹ ಬಯಸ್ತಾ ಇದ್ರು. ಅಲ್ಲೆಲ್ಲರೂ ಕೂಡ ವಿರಾಟ್ ಕೊಹ್ಲಿ ಅಂತ ಹೇಳ್ತಿದ್ರು. ಬಾಲು ಸಹ ಇನ್ನೂ ಸಹ ರಾಶಿ ಉಂಟು. ಏನು 15 ಬಾಲಿಗೆ 20 ರನ್ ಬೇಕು ಅನ್ನುವಂಥ ಸಿಚುವೇಶನ್ ಎಂಥದೂ ಅಲ್ಲ. ಬಂದ ಮಾರೆ ದಡ ಬಡ ಅಂತ ಬ್ಯಾಟ್ ಬೀಸ್ತಾ ಇದ್ದಾನೆ ಶಾಹಿನ್ ಶಾಫ್ರಿದಿ ಅವರ ಬೌಲಿಂಗಲ್ಲಿ. ಮುಂದೆ ಬಂದು ಪಟಾರ್ ಅಂತ ಒಂದು 4 ಎಕ್ಸ್ಟ್ರಾ ಕವರ್ ರೀಸನಲ್ಲಿ. ಅದಾದಮೇಲೆ ಇನ್ನೊಂದು ಬಾಲ್ ಸಹ ಮಿಡ್ ಆಫ್ ಮೇಲೆ ಹೊಡೆದ್ರು. ಅದು ಪುಣ್ಯಕ್ಕೆ 4 ಹೋಗಲಿಲ್ಲ, 2 ಆಯಿತು. ನಂಗೆ ಇದು ಸ್ಯಾಡ್ ಇಷ್ಟ. ವಿರಾಟ್ ಕೊಹ್ಲಿ ಅವರು 100 ಹೊಡಿದು ಹಾಗಾದ್ರೆ ಇಷ್ಟ ಇಲ್ವ ಈ ಮನುಷ್ಯನಿಗೆ ಅಂತ ಅನಿಸಿದಂತೂ ಹೌದು. ಪುಣ್ಯಕ್ಕೆ ಅಣ್ಣ ಔಟ್ ಆದ ಮಾರೆ. ಔಟ್ ಆಗಿರೋದಿದ್ರೆ ಗ್ಯಾರಂಟಿ ಹೇಳ್ತೇನೆ ವಿರಾಟ್ ಕೊಹ್ಲಿ ಅವರು 100 ಹೊಡಿಲಿಕ್ಕೆ ಆಗ್ತವೇ ಇರಲಿಲ್ಲ. ಕೊನೆಗೆ ಅಕ್ಷರ್ ಪಟೇಲ್ ಬಂದರು, ಸೆನ್ಸಿಬಲ್ ಆಗಿ ಸ್ಟ್ರೈಕ್ ರೊಟೇಟ್ ಮಾಡಿ. ಯಾವ ಸಿಚುವೇಶನ್ ಇತ್ತು ಅಂತಂದರೆ, ಮ್ಯಾಚ್ ವಿನ್ ಆಗಲಿಕ್ಕೆ 2 ರನ್ ಬೇಕು, ವಿರಾಟ್ ಕೊಹ್ಲಿ ಅವರ 100 ಆಗಲಿಕ್ಕೆ 4 ರನ್ ಬೇಕು. ದಡಾರ್ ಅಂತ 4 ಹೊಡೆದು ವಿರಾಟ್ ಕೊಹ್ಲಿ ಅವರು 100 ಕಂಪ್ಲೀಟ್ ಮಾಡಿದರು. ಸೂಪರ್ 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 ವಿಕ್ಟ್ರಿ. ಬಟ್ ಎಂತ ಹೇಳೋದು, ಅದೇ ಬಚ್ಚ ಟೀಮ್ ಮಾರೆ. ಬಚ್ಚ ಟೀಮ್ ಎದುರು ವಿನ್ ಆಗಲೇಬೇಕಲ್ಲ. ಸೆಮಿಫೈನಲ್ಗೆ ಹೋಗ್ಬೇಕಂದ್ರೆ ವಿನ್ ಆಗಬೇಕು. ಪಾಕಿಸ್ತಾನದ ಮೇಲೆ ಜಯ ಬೇರೆಯನ್ನು ಭಾರತ ಸಾಧಿಸಿದರು. ವಿರಾಟ್ ಕೊಹ್ಲಿ ಅವರು 100 ಹೊಡೆದ್ರು. ಭಾರಿ ಖುಷು. ಬೌಲಿಂಗ್ ಸೂಪರ್ ಆಗಿತ್ತು, ಫೀಲ್ಡಿಂಗ್ ಚಂದ ಇತ್ತು. 2 ರನ್ಔಟಲ್ಲಿ ಸಹ ಪಾತ್ರ ಇದ್ದದ್ದು ಅಕ್ಷರ್ ಪಟೇಲ್ ಅವರದು. ಕ್ಯಾಚಿಂಗ್ 2 ಕ್ಯಾಚ್ ಬಿಟ್ಟರು. ಒಂದು ಕುಲ್ದೀಪ್ ಯಾದವ್ ಅವರು, ಅವರನ್ನು ಡೀಪ್ ಮಿಡ್ ವಿಕೆಟಲ್ಲಿ ಕುಲ್ದೀಪ್ ಯಾದವ್ ಅವರಿಗೆ ಆಶ್ಚರ್ಯ ಆಗಿರ್ಬೋದು. ಡೀಪ್ ಮಿಡ್ ವಿಕೆಟಲ್ಲಿ ಫೈನ್ ಲೆಗ್ಗಲ್ಲಿ ಪ್ಲೀಸ್ ಮಾಡ್ತೇನೆ ಫೀಲ್ಡಿಂಗ್, ಅಥವಾ 3rd ಮ್ಯಾನಲ್ಲಿ ಮಾಡ್ತೇನೆ, ನಾನು ಅಷ್ಟೆಲ್ಲ ಒಳ್ಳೆ ಫೀಲ್ಡರ್ ಅಲ್ಲ ಅಂತ ಅವರಿಗೆ ಸಹ ಅನಿಸಿರ್ಬೋದು. ಅವರನ್ನು ಹೋಗಿ ಡೀಪ್ ಮಿಡ್ ವಿಕೆಟ್ ರೀಜನಲ್ಲಿ ಇಟ್ಟಿದ್ರು. ಅವರೊಂದು ಕ್ಯಾಚ್ ಬಿಟ್ಟರು. ಹರ್ಷಿತ್ ರಾಣಾ ಅವರನ್ನು ಸಹ ಕೌ ಕಾರ್ನರ್ ಆ ರೀಜನಲ್ಲಿ ಇಟ್ಟಿದ್ರು. ಸೊ ಅವರ ಒಂದು 2 ಕ್ಯಾಚ್ ಬಿಟ್ಟರೆ ಬೇರೆದೆಲ್ಲ ಚೆನ್ನಾಗೇ ಇತ್ತು. ಸೂಪರ್. ಈ ಒಂದು ಜಯದೊಂದಿಗೆ ಭಾರತ ಸೆಮಿಫೈನಲ್ಗೆ ಐ ಥಿಂಕ್ ಅಫಿಷಿಯಲಿ ಲಗ್ಗೆ ಇಟ್ಟಿಲ್ಲ, ಬಟ್ ಕಾಮಾನ್ ಯಾರ್, ಭಾರತ ಪಕ್ಕ ಸೆಮಿಫೈನಲ್ಗೆ. ಸೂಪರ್. ನಿಮ್ಗೆ ಎಂತ ಮ್ಯಾಚ್ ಅನಿಸ್ತಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಫುಲ್ಲು ಎಂತ ಬೇಕಾದ್ರೆ ಕಮೆಂಟ್ ಮಾಡ್ಕೊಳ್ಳಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋದಿದ್ದರೆ ಸಬ್ಸ್ಕ್ರೈಬ್ ಆಗಿ. ಸರಿಯಾಗಿದೆ. ಬರುವ ನಮಸ್ಕಾರ.